ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಾಡು ಮಾವಿನ ಹಣ್ಣಿನ ಗೊರಟು ಮಾಂಬಳ ಮತ್ತು ಮಾಂಬಳ ಮಾಡೋದು ಹೇಗೆ ಅಂತ ನೋಡಿಕೊಂಡು ಬರುವ. ಮಾಂಬಳ ಅಂದರೆ ಎಂತ ಗೊತ್ತುಂಟ? ಮಾವಿನ ಹಣ್ಣಿನ ರಸವನ್ನು ತೆಗೆದು ಬಿಸಿಲಲ್ಲಿ ಒಣಗಿಸಿ ಇಟ್ಟುಕೊಳ್ಳುವುದು. ಮಾವಿನ ಹಣ್ಣಿನ ಸೀಸನ್ ಮುಗಿದಾಗ ನಮಗೆ ಗುಜ್ಜು ಸಾರು ಎಲ್ಲ ಮಾಡಿಕೊಳ್ಳಿಕ್ಕೆ. ಈ ಗೊರಟು ಮಾಂಬಳ ಅಂದರೆ ಸ್ವಲ್ಪ ಸ್ಪೆಷಲ್, ನಮಗೆ ಗೊರಟು ಬೇಕು ಅಂತ ಅನಿಸ್ತದಲ್ಲ, ಅದಕ್ಕೋಸ್ಕರ ಮಾವಿನ ಹಣ್ಣಿನ ಗೊರಟನ್ನು ಹಬೆಯಲ್ಲಿ ಒಂದು 1/4 ಗಂಟೆ ಬೇಯಿಸಿಕೊಂಡು ಮತ್ತೆ ಬಿಸಿಲಲ್ಲಿ ಒಣಗಿಸುವುದು. ಹೀಗೆ ಈ ಗೊರಟನ್ನು 1-2 ದಿವಸ ಹಾಗೆ ಒಣಗಿಸಿಕೊಳ್ಳಿ. 2 ದಿವಸ ಒಣಗಿಸಿದ ನಂತರ ಮಾವಿನ ಹಣ್ಣಿನ ರಸದಲ್ಲಿ ಈ ಥರ ಗೊರಟನ್ನು ವಾಪಸ್ ಅದ್ದಿ ಬಿಸಿಲಲ್ಲಿ ಒಣಗಿಸುವುದು. ಈ ಪ್ರಕ್ರಿಯೆಯನ್ನು ನೀವು ಒಂದು 10-15 ದಿವಸ ಮಾಡಿ, ಅಥವಾ ನಿಮಗೆ ಸಾಧ್ಯವಿದ್ದಷ್ಟು ದಿವಸ ಮಾಡಿ ಒಣಗಿಸಿ ಇಟ್ಟುಕೊಂಡ್ರೆ ಆಯಿತು. ಇಲ್ಲಿ ಹೀಗೆ ಗೊರಟಿಗೆ ಅದ್ದಿ ಉಳಿದಂತಹ ಮಾವಿನ ಹಣ್ಣಿನ ರಸವನ್ನು ತಟ್ಟೆಗೆ ಉಜ್ಜುವುದು, ಅಂದರೆ ಮಾಂಬಳಕ್ಕೆ ಹಾಕಿದರೆ ಆಯಿತು, ಅದು ಮಾಂಬಳ ಆಗ್ತದೆ. ಇಲ್ಲಿ ನಾನು ತಟ್ಟೆಯಲ್ಲಿ, ಸ್ಟೀಲ್ ತಟ್ಟೆಯಲ್ಲಿ ಹಾಕಿಕೊಂಡಿದ್ದೇನೆ. ನೀವು ಬೇಕಾದರೆ ಬಟ್ಟೆಯ ಮೇಲೆ ಕೂಡ ಅಥವಾ ಪ್ಲಾಸ್ಟಿಕ್ ಶೀಟಿನ ಮೇಲೆ ಕೂಡ ಹರಡಿಕೊಳ್ಬೋದು. ಮಾವಿನ ಹಣ್ಣನ್ನು ಹಾಗೇ ಹಸಿಯೇ ರಸ ತೆಗೆದು ಕೂಡ ಒಣಗಿಸಿಕೊಳ್ಬೋದು, ಅಥವಾ ಸ್ವಲ್ಪ ಹಬೆಯಲ್ಲಿ ಬೇಯಿಸಿದರೆ ನಮಗೆ ರಸ ಹಿಂಡಿಕೊಳ್ಳಿಕ್ಕೆ ಕೂಡ ಸುಲಭ ಆಗ್ತದೆ. ಅಂದರೆ ಗೊರಟಿನಿಂದ ಎಲ್ಲ ರಸ ಕೂಡ ಬಿಡ್ತದೆ, ಸುಲಭ ಆಗ್ತದೆ. ಒಂದು ವೇಳೆ ಬಿಸಿಲು ಕಡಿಮೆ ಇತ್ತು ಅಂದರೆ ಇದು ಹಾಳಾಗೋದಿಲ್ಲ, ಸ್ಮೆಲ್ ಬರೋದಿಲ್ಲ. ನೋಡಿ, ಈ ಥರ ಚೆನ್ನಾಗಿ ಒಣಗಬೇಕು ಗೊರಟು. ನೋಡಿ, ಹೀಗಿದು ಚಂದ ಒಣಗಿಸಿ ಇದನ್ನು ಇನ್ನು ನೀರಲ್ಲಿ ನೆನೆ ಹಾಕಿ ಮತ್ತು ಬೇಯಿಸಿ ಸಾರು ಗುಜ್ಜು ಎಲ್ಲ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ಇದನ್ನು ಹೊರಗಡೆ ಒಂದು 6 ತಿಂಗಳು ಇಟ್ಟುಕೊಳ್ಬೋದು. ಫ್ರಿಜ್ಜಿನಲ್ಲಿ ಆದರೆ 1 ವರ್ಷ ಕೂಡ ಉಪಯೋಗಿಸ್ಕೊಳ್ಬೋದು. ಮತ್ತು ಈ ಮಾಂಬಳ ಮಾಡುವಾಗ ಉಪ್ಪು, ಸಕ್ಕರೆ ಇದೆಲ್ಲ ಹಾಕಿಕೊಳ್ಬೋದು, ಆಯಿತಾ? ಅದು ನಿಮ್ಮ ಇಷ್ಟ, ನಿಮ್ಮ ಆಯ್ಕೆ. ನೋಡಿ, ತಟ್ಟೆಯಲ್ಲಿ ಮಾಂಬಳ ಹಾಕಿದರೆ ತೆಳು ಇದ್ದರೂ ಕೂಡ ನೋಡಿ ಸುಲಭವಾಗಿ ಅದರಲ್ಲಿ ತೆಗಿಲಿಕ್ಕೆ ಬರ್ತದೆ. ಹೀಗೆ ಒಮ್ಮೆ ನಮಗೆ ಸಾಕು ಅಂತಾದಾಗ ಈ ಥರ ತೆಗೆದು ಕೌಚಿ ಹಾಕಿ ಒಂದು 4 ದಿವಸ ಒಣಗಿಸಿ ಗಾಳಿ ಆಡದ ಡಬ್ಬದಲ್ಲಿ ಶೇಖರಿಸಿ ಇಟ್ಟುಕೊಂಡ್ರೆ ನಮಗೆ ಬೇಕಾದಾಗ ಉಪಯೋಗಿಸಿಕೊಳ್ಬೋದು. ಈ ಗೊರಟು ಮಾಂಬಳ ಉಂಟಲ್ಲ, ಹೆಚ್ಚಿನವರು ಮಾಡೋದಿಲ್ಲ. ನೋಡಿ, ಇದು ಒಣಗಿದಾಗ ಹೀಗೆ ತೆಗೆದಾಗ ಅದರ ಒಳಗಿನ ಕೋಗಿಲೆ ಉಂಟಲ್ಲ, ಅದು ಆಡ್ತದೆ, ಆಯಿತಾ? ಚಂದ ಶೇಕ್ ಆಗ್ತದೆ. ಚೆನ್ನಾಗಿ ಒಣಗಬೇಕಿದು. ನೋಡಿ, ನೋಡುವಾಗ ಬಾಯಲ್ಲಿ ನೀರು ಬರ್ತದೆ. ಈಗ ನಮ್ಮಲ್ಲಿ ಮಕ್ಕಳು 2 ವರ್ಷ ಆಯಿತು ನಾನು ಹೀಗೆ ಮಾಡೋದು. ಗೊರಟು ಮಾಡೋದಿಲ್ಲ ಅಮ್ಮ ಅಂತ ಕೇಳಲಿಕ್ಕೆ ಉಂಟು ಅವರಿಗೆ, ತುಂಬ ಇಷ್ಟ ಇದು. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.